ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನದ ನಡುವೆ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಜೆಡಿಎಸ್ನ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಾಂಬ್ ಸಿಡಿಸಿದ್ದಾರೆ. ಕೈ ಶಾಸಕರ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಬೇರೆಯವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ, ಮೊದಲು ನಿಮ್ಮ ಪಕ್ಷ ನೀವು ನೋಡ್ಕೊಳ್ಳಿ ಅಂತ ಗುಡುಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು, 13 ಜನ 12 ಜನ ಏನೋ ಆಗೋಗಿದೆ, JDSನಲ್ಲಿ ಗಡಗಡ ನಡಕ ಉಂಟಾಗಿದೆ. ಇದೆಲ್ಲವನ್ನು ದಯವಿಟ್ಟು ಯಾರಾದರೂ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನದ ನಡುವೆ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಜೆಡಿಎಸ್ನ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಾಂಬ್ ಸಿಡಿಸಿದ್ದಾರೆ. ಕೈ ಶಾಸಕರ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಬೇರೆಯವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ, ಮೊದಲು ನಿಮ್ಮ ಪಕ್ಷ ನೀವು ನೋಡ್ಕೊಳ್ಳಿ ಅಂತ ಗುಡುಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು, 13 ಜನ 12 ಜನ ಏನೋ ಆಗೋಗಿದೆ, JDSನಲ್ಲಿ ಗಡಗಡ ನಡಕ ಉಂಟಾಗಿದೆ. ಇದೆಲ್ಲವನ್ನು ದಯವಿಟ್ಟು ಯಾರಾದರೂ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನದ ನಡುವೆ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಜೆಡಿಎಸ್ನ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಾಂಬ್ ಸಿಡಿಸಿದ್ದಾರೆ. ಕೈ ಶಾಸಕರ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಬೇರೆಯವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ, ಮೊದಲು ನಿಮ್ಮ ಪಕ್ಷ ನೀವು ನೋಡ್ಕೊಳ್ಳಿ ಅಂತ ಗುಡುಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು, 13 ಜನ 12 ಜನ ಏನೋ ಆಗೋಗಿದೆ, JDSನಲ್ಲಿ ಗಡಗಡ ನಡಕ ಉಂಟಾಗಿದೆ. ಇದೆಲ್ಲವನ್ನು ದಯವಿಟ್ಟು ಯಾರಾದರೂ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನದ ನಡುವೆ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಜೆಡಿಎಸ್ನ 12 ಶಾಸಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಾಂಬ್ ಸಿಡಿಸಿದ್ದಾರೆ. ಕೈ ಶಾಸಕರ ಮಾತಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಬೇರೆಯವರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ, ಮೊದಲು ನಿಮ್ಮ ಪಕ್ಷ ನೀವು ನೋಡ್ಕೊಳ್ಳಿ ಅಂತ ಗುಡುಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ, ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು, 13 ಜನ 12 ಜನ ಏನೋ ಆಗೋಗಿದೆ, JDSನಲ್ಲಿ ಗಡಗಡ ನಡಕ ಉಂಟಾಗಿದೆ. ಇದೆಲ್ಲವನ್ನು ದಯವಿಟ್ಟು ಯಾರಾದರೂ ನಿಮ್ಮ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಆದರೆ ಎಲ್ಲೂ ಕೂಡ
ಡಿ ಕೆ ಶಿವಕುಮಾರ್ ಅವರು ಕೂಡ ನಾನೇ ಸಿ ಎಂ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಕೆಣಕ್ತಾ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಹೋಗೋಂಗೆ ಕಾಣ್ತಾ ಇಲ್ಲ. ಯಾಕಂದರೆ ನನಗೆ ಅವರಿಬ್ಬರು ನೋಡುವಾಗ ಅವರಿಬ್ಬರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಅನಿಸ್ತಾ ಇದೆ. ಭಯ ಇರೋದು ಅವರ ಫಾಲೋವರ್ಸ್ಗಳಿಗೆ. ಯಾರ ಫಾಲೋವರ್ಸ್ಗಳಿಗೆ? ಸಿದ್ದರಾಮಯ್ಯ ಫಾಲೋವರ್ಸ್ಗಳಿಗೆ. ಆ ಫಾಲೋವರ್ಸ್ಗಳಿಗೆಲ್ಲ ಸಿದ್ದರಾಮಯ್ಯ ಆಕ್ಸಿಜನ್ ಇದ್ದಂಗೆ, ನೀರಿದ್ದಂಗೆ, ಅವರೆಲ್ಲ ನೀರಲ್ಲಿದ್ದ ಮೀನಿದ್ದಂಗೆ. ನಾಳೆ ಡಿ ಕೆ ಶಿವಕುಮಾರ್ ವಿಚಾರಗಳು ಕೂಡ ಅಷ್ಟೇ. ಮುಖ್ಯಮಂತ್ರಿ ಆದ ನಂತರ ನಿಮ್ಮ ಬೆಂಬಲ ಮತ್ತೊಂದೆಲ್ಲ ಚೇಂಜ್ ಆಗುತ್ತೆ. ಈಗ ಸಿದ್ದರಾಮಯ್ಯನವರು 2006ಕ್ಕೆ ಕಾಂಗ್ರೆಸ್ಗೆ ಬಂದರು, 2013ಕ್ಕೆ ಅವರು ಮುಖ್ಯಮಂತ್ರಿ ಆದರು. ಎಷ್ಟು ವರ್ಷ ಆಯಿತು? 7 ವರ್ಷ. ಶಾಸಕರ ಬೆಂಬಲ ಹೆಂಗೆ ಸಿಕ್ತು? ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದಿತ್ತಲ್ಲ, ಯಾಕಂದರೆ ಅದಕ್ಕಿಂತ ಮೊದಲೇ ಗೊತ್ತಲ್ಲ ಮಲ್ಲಿಕಾರ್ಜುನ ಖರ್ಗೆ. ಹಂಗಾಗಲ್ಲ ಅದು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅವರ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಕಾದು ನೋಡೋಣ. ಎಸ್, ಹಾಗಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಇವತ್ತು ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನು ಗಮನಿಸಿದಾಗ ಅಂಥದ್ದೊಂದು ಆಗತ್ತೆ ಅಂತ ಅನಿಸ್ತಾ ಇದೆ. ಬಟ್ ತಾನು ಪಟ್ಟ ಬಿಟ್ಟು ಕೊಡುವಂಥದ್ದು. ನಮ್ಮ ಡಿ ಸಿ ಎಂ ಕೆಲವೇ ದಿನದಲ್ಲಿ ಸಿ ಎಂ ಆಗಬಹುದು. ಇದೇ ವರ್ಷ ಡಿ ಕೆ ಶಿ ಮುಖ್ಯಮಂತ್ರಿ ಕೂಡ ಆಗಬಹುದು, ಇಲ್ಲವೇ ಮುಂದಿನ ವರ್ಷಾರಂಭದಲ್ಲೇ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ದರೆ ನವಂಬರ್ಗೆ ಡಿ ಕೆ ಸಿ ಎಂ ಆಗೋದು ಪಕ್ಕ. ಯಾಕಂದರೆ ನವಂಬರ್ಗೆ 2.5 ವರ್ಷ ಆಗುತ್ತೆ. ಆದರೆ ಸಿದ್ದರಾಮಯ್ಯ ಒಂದು ಬೇಡಿಕೆ ಇಟ್ಟರೆ ಡಿ ಕೆ ಶಿವಕುಮಾರ್ ಸುಮ್ಮನಾಗಬೇಕಾಗತ್ತೆ. ನಾನು ಅವತ್ತೇ ಹೇಳಿದೆ, ಸಿದ್ದರಾಮಯ್ಯ ಅರಸು ದಾಖಲೆ ಮುರಿಯುವೆ ಅಂದರೆ 2026ರವರೆಗೆ ಡಿ ಕೆ ಶಿವಕುಮಾರ್ ಕಾಯಲೇಬೇಕು. ಅಂದರೆ ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿ ಎಂ ಆಗಿದ್ದರೆ ಮಾತ್ರ ಅರಸುಗಿಂತ ಹೆಚ್ಚು ಅವಧಿಗೆ ಸಿ ಎಂ ಆಗಲಿದ್ದಾರೆ ಸಿದ್ದರಾಮಯ್ಯ. ಅಂದರೆ 30 ಕರೆಕ್ಟಾಗಿ ಈ ಅವಧಿಯಲ್ಲಿ 33 ತಿಂಗಳು ಸಿ ಎಂ ಆಗಿರಬೇಕಾಗತ್ತೆ ಸಿದ್ದರಾಮಯ್ಯನವರು. ಅಂದರೆ 3 ತಿಂಗಳು ಜಾಸ್ತಿ. ನವಂಬರ್ ಅಂತಲ್ಲ, ನವಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಜಾಸ್ತಿ ಮುಖ್ಯಮಂತ್ರಿ ಆಗಬೇಕಾಗತ್ತೆ. ಈಗ 5 ವರ್ಷ ಅಂದರೆ 60 ತಿಂಗಳು, 33 ತಿಂಗಳು. ಆ ಲೆಕ್ಕ ಪ್ರಕಾರ ನವಂಬರಲ್ಲಿ ಎಂಡ್ ಆಗುತ್ತೆ. ನಾವೊಂದು ಲೆಕ್ಕ ಹಾಕಿ ನೋಡಿದ್ವಿ. ಆ ಲೆಕ್ಕ ಪ್ರಕಾರ ಮತ್ತೆ 3 ತಿಂಗಳು ಮಾಡಬೇಕಾಗತ್ತೆ. ಇದೇ ಕಾರಣಕ್ಕೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಡಿ ಕೆ ಶಿ. ನಾವು ಸಿದ್ದರಾಮಯ್ಯನವ್ರಿಗೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇವೆ ಕೂಡ. ಇದು ಬೇರೆ ಯಾವ ಚಾನಲಲ್ಲಿ ತೋರಿಸಿಲ್ಲ. ನಾವು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ಇಲ್ಲ, ಒಂದು ವೇಳೆ 33 ತಿಂಗಳು ನಿಮ್ಮ ಇದಾಗಿದ್ದರೆ, ಒಪ್ಪಂದ ಆಗಿದ್ದರೆ, ಇನ್ನೂ 3 ತಿಂಗಳು ಕೇಳಿ ನೀವೊಂದು ದಾಖಲೆ ಮುರಿಯುವಂಥ ಅವಕಾಶ ಇದ್ದರೆ ಯಾಕೆ ಬಿಡ್ತೀರಿ ಅಂತ. ಆದರೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನೇ ಸಿ ಎಂ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಕೆಣಕ್ತಾ ಇಲ್ಲ. ಸಿದ್ದರಾಮಯ್ಯನವರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಹೋಗೋಂಗೆ ಕಾಣ್ತಾ ಇಲ್ಲ. ಯಾಕಂದರೆ ನನಗೆ ಅವರಿಬ್ಬರು ನೋಡುವಾಗ ಅವರಿಬ್ಬರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಅನಿಸ್ತಾ ಇದೆ. ಭಯ ಇರೋದು ಅವರ ಫಾಲೋವರ್ಸ್ಗಳಿಗೆ. ಯಾರ ಫಾಲೋವರ್ಸ್ಗಳಿಗೆ? ಸಿದ್ದರಾಮಯ್ಯ ಫಾಲೋವರ್ಸ್ಗಳಿಗೆ. ಆ ಫಾಲೋವರ್ಸ್ಗಳಿಗೆಲ್ಲ ಸಿದ್ದರಾಮಯ್ಯ ಆಕ್ಸಿಜನ್ ಇದ್ದಂಗೆ, ನೀರಿದ್ದಂಗೆ, ಅವರೆಲ್ಲ ನೀರಲ್ಲಿದ್ದ ಮೀನಿದ್ದಂಗೆ. ನಾಳೆ ಡಿ ಕೆ ಶಿವಕುಮಾರ್ ವಿಚಾರಗಳು ಕೂಡ ಅಷ್ಟೇ. ಮುಖ್ಯಮಂತ್ರಿ ಆದ ನಂತರ ನಿಮ್ಮ ಬೆಂಬಲ ಮತ್ತೊಂದೆಲ್ಲ ಚೇಂಜ್ ಆಗುತ್ತೆ. ಈಗ ಸಿದ್ದರಾಮಯ್ಯನವರು 2006ಕ್ಕೆ ಕಾಂಗ್ರೆಸ್ಗೆ ಬಂದರು, 2013ಕ್ಕೆ ಅವರು ಮುಖ್ಯಮಂತ್ರಿ ಆದರು. ಎಷ್ಟು ವರ್ಷ ಆಯಿತು? 7 ವರ್ಷ. ಶಾಸಕರ ಬೆಂಬಲ ಹೆಂಗೆ ಸಿಕ್ತು? ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದಿತ್ತಲ್ಲ, ಯಾಕಂದರೆ ಅದಕ್ಕಿಂತ ಮೊದಲೇ ಗೊತ್ತಲ್ಲ ಮಲ್ಲಿಕಾರ್ಜುನ ಖರ್ಗೆ. ಹಂಗಾಗಲ್ಲ ಅದು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅವರ ಪ್ರಾಮುಖ್ಯತೆ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಕಾದು ನೋಡೋಣ. ಎಸ್.